ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಕಮಲ ಪದ್ಮಗಳಿಗೆ ಎನ್ನು ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಹಾಗೂ ನಾಗಲಾಪುರ ಮತ್ತು ಕುರುಗೋಡಿನ ಪೂಜ್ಯರಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಭು ಸ್ವಾಮಿಗಳವರ ಪಾದಕಮಲಗಳು ಕೂಡ ಎನ್ನ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗವಾಯಿಗಳಿಗೂ ಹಾಗೂ ತಬಲಾ ವಾದಕರಿಗೂ ಕೂಡ ಎನ್ನು ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಜಗಜ್ಜನನಿಯ ಒಂದು ಪುರಾಣವನ್ನು ಕೇಳಲಿಕ್ಕೆ ಆಗಮಿಸಿದಂತಹ ಕೊಟ್ಟೂರು ಗ್ರಾಮದ ಎಲ್ಲ ಸದ್ಭಕ್ತರ ಹೃದಯ ಅಂತರಾತ್ಮದೊಳಗಿರ್ತಕ್ಕಂತಹ ಪರಮಾತ್ಮನಿಗೆ ಎನ್ನು ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಕುರುಗೋಡು ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಕೂಡ ಎನ್ನು ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಕಡಗೀಲಿಲ್ಲದ ಬಂಡಿ ಒಡಗೆಡುವುದು ಮಾಂಬುದೇ ಕಡಗೀಲು ಬಂಡಿಗಾಧಾರ ಕಡುದರ್ಪವ ನೀರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾನ ರಾಮನಾಥ ಕಡಗೀಲು ಕಾನ ರಾಮನಾಥ. ಆದ್ಯ ವಚನಕಾರರಾಗಿರ್ತಕ್ಕಂತಹ ಜೇಡರ ದಾಸಿಮ್ಮಯ್ಯನವರು ಬರೆದಿರ್ತಕ್ಕಂಥ ಒಂದು ವಚನ. ಶರಣರು ನಮಗೆ ವಚನವನ್ನ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ಆ ವಚನದೊಳಗೆ ಎರಡು ತತ್ವಗಳನ್ನ ಇಟ್ಟರು. ಮೊದಲಿಗೆ ಶರಣರು ಏನ್ ಮಾಡಿದ್ರು ಅಂತಂದ್ರೆ ವಚನದೊಳಗೆ ದೃಷ್ಟಾಂತವನ್ನ ಕೊಡ್ತಾರ. ಆ ದೃಷ್ಟಾಂತದ ಮೂಲಕ ನಮಗೆ ಒಂದು ಸಿದ್ಧಾಂತವನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥವ್ರು ಶರಣರು. ಯಾತಕ್ಕಾಗಿ ಈ ಪ್ರಯತ್ನವನ್ನ ಅವರು ಮಾಡಿದ್ರು ಅಂತಂದ್ರೆ ಕೇವಲ ಸಿದ್ಧಾಂತವನ್ನ ಹೇಳಲು ಹೋದ್ವಿ ಅಂತಂದ್ರೆ ಜನರಿಗೆ ಸಾಮಾನ್ಯವಾಗಿ ಬೇಗನೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು ಮೊದಲು ಒಂದು ದೃಷ್ಟಾಂತ ಅಂದ್ರೆ ಏನಪ್ಪ, ಒಂದು ಘಟನೆಗಳು ನಮ್ಮ ಕಣ್ಣಿಗೆ ಪ್ರತಿನಿತ್ಯ ನಾವು ನೋಡ್ತಕ್ಕಂಥ ಯಾವುದೋ ಒಂದು ಘಟನೆಯನ್ನ ಆಧಾರವಾಗಿಟ್ಟುಕೊಂಡು ಅದನ್ನ ಒಂದು ದೃಷ್ಟಾಂತವಾಗಿಟ್ಟುಕೊಂಡು ಅದರ ಜೊತೆಗೆ ನಮಗೇನ್ ಮಾಡಿದ್ರು ಆಧ್ಯಾತ್ಮದ ಒಂದು ದಾರಿ ಸಿದ್ಧಾಂತವನ್ನ ತಿಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥವ್ರು ಶರಣರು. ಹಾಗೆ ಆ ಆಧ್ಯಾತ್ಮದ ದಾರಿಯೊಳಗೆ ನಮಗೆ ಸಾಗಬೇಕಾಗಿತ್ತು ಅಂತಂದರೆ ಶರಣರ ಒಂದು ಹಿತ ವಚನಗಳು ನಮಗೆ ಬೇಕಾಗ್ತಾವು ಅಂತ ಶರಣರು ನಮಗ ವಚನಗಳ ಮುಖಾಂತರ ಹೀಗೆ ತಿಳಿಸಿದ್ರು. ಅದೇ ತರನಾಗಿ ಅದೇ ನಿಟ್ಟಿನೊಳಗ ಚಿದಾನಂದ ಅವಧೂತರು ಕೂಡ ಈಗ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನವರಾತ್ರಿಯ ಒಂದು ಕಾರ್ಯಕ್ರಮದ ಉದ್ದೇಶದಿಂದ ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ನವರಾತ್ರಿ ಅಂತ ಕರಿತೀವಿ ನಾವು, ಹೌದಾ? ನವರಾತ್ರಿ, ನವ ಅಂದ್ರೆ ಹೊಸತು ಮತ್ತು ರಾತ್ರಿ ಅಂತ. ಇಷ್ಟೆಲ್ಲ ರಾತ್ರಿಗಳಾಗಿ ಹೋದು ಎಲ್ಲವೂ ನಮಗೆಲ್ಲವೂ ಕೂಡ ರಾತ್ರಿಗಳ. ಆದ್ರೆ ವಿಶೇಷವಾಗಿ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಿರ್ತಕ್ಕಂಥ ರಾತ್ರಿಗಳು ಯಾವುವು ಅಂತಂದ್ರೆ ಅವು ನವರಾತ್ರಿಗಳು. ಈ ನವರಾತ್ರಿಯೊಳಗ ಎಲ್ಲ ಕಡೆನೂ ಕೂಡ ಶ್ರೀದೇವಿಯ ಪುರಾಣವನ್ನ ಹಚ್ತಾರ. ಹಾಗಾಗಿ ಶ್ರೀದೇವಿಯ ಪುರಾಣವನ್ನ ಮಾತ್ರ ಹಚ್ಚಲಿಕ್ಕೆ ಕಾರಣ ಏನಪ್ಪಾ? ಶ್ರೀದೇವಿ ಪುರಾಣ ಅಂತಕ್ಕಂಥದ್ದೊಂದು ಆ ಜಗಜ್ಜನನಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತೆ. ಹೇಗೆ ಈ ಸೃಷ್ಟಿ ಆತು, ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಜನಿಸಿದರು, ಹಾಗೆ ಪೃಥ್ವಿಯ ಮೇಲೆ ಮಾನವ ಸಂಕುಲ ಹೇಗೆ ಜನಿಸ್ತು ಅಂತಕ್ಕಂಥದ್ದನ್ನ ಆ ಪುರಾಣದ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ಅದು ದೃಷ್ಟಾಂತದ ಮುಖಾಂತರ. ಆದ್ರೆ ಸಿದ್ಧಾಂತ ಏನು ಅಂತಂದ್ರೆ ಆ ಪುರಾಣದೊಳಗ ಈ ಮಾನವ ಜನ್ಮ ನೋಡ್ರಿ, ಹಗಲಿ ಈ ಪುರಾಣವನ್ನು ಹಚ್ಚಲಿಲ್ಲ, ರಾತ್ರಿನ ಈ ಪುರಾಣವನ್ನು ಹಚ್ಚಲಿಕ್ಕೆ ಕಾರಣ ಏನಪ್ಪಾ? ರಾತ್ರಿ ಅಂದ್ರೆ ಅದು ಏನು ಅಂತಂದ್ರೆ ಅಜ್ಞಾನದ ಸಂಕೇತ. ಕತ್ತಲಂದ್ರ ಅದು ಅಜ್ಞಾನದ ಸಂಕೇತ. ಈ ಕತ್ತಲ ರಾತ್ರಿಯೊಳಗ ನಾವು ಜ್ಞಾನವನ್ನ ಪಡೆದುಕೊಳ್ಬೇಕಲ್ಲ.
ಆ ಜ್ಞಾನದ ಜ್ಯೋತಿಯನ್ನ ಪಡೆದುಕೊಳ್ಳೋಕೆ ಏನ್ ಮಾಡಿದ್ರು ಅಂತಂದ್ರೆ ಆ ಶ್ರೀದೇವಿಯ ಪುರಾಣವನ್ನ ಚಿದಾನಂದ ಅವಧೂತರು ನಮಗ ಬರೆದು ಕೊಟ್ಟರು. ಹಾಗಾದ್ರೆ ಸ್ವಲ್ಪ ನಾವು ವಿಚಾರವನ್ನ ಮಾಡ್ಬೇಕಲ್ಲ. ಚಿದಾನಂದ ಅವಧೂತರು ಈ ಪುರಾಣವನ್ನ ಬರಿಬೇಕಾಗಿತ್ತು ಅಂತಂದ್ರೆ ಅವರ ಒಂದು ವಿಷಯವನ್ನ ನಾವು ತಿಳಿದುಕೊಳ್ಬೇಕಾಗ್ತದ. ಅದಕ್ಕೆ ಕವಿ ಪರಿಚಯ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಇಷ್ಟು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪುರಾಣವನ್ನ ಬರೆದು ಕೊಟ್ಟಾರಂದ್ರೆ ಅವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂತಂದ್ರ ಮೂಗು ಕೊಟ್ಟವ್ರನ್ನ ಬಿಟ್ಟ ಮೂಗುತಿ ಕೊಟ್ಟವ್ರನ್ನ ನೆನದಿರತ್ತ, ಹಂಗಾಗತ್ತ. ಹಂಗಾಗ್ಬಾರ್ದು. ಇಷ್ಟು ದೊಡ್ಡ ಪುರಾಣ ಕೊಟ್ರಲ್ಲ, ಯಾವುದೋ ಒಂದು ಬರೆದ್ರು ಅಂದ್ರೆ ಬರೆದಿರ್ತಕ್ಕಂಥವ್ರು ನಾವು ನೆನಬೇಕಾಗ್ತದ. ಅಂಥ ನಿಟ್ಟಿನೊಳಗ ಚಿದಾನಂದ ಅವಧೂತರು ಕರ್ನೂಲ್ ಜಿಲ್ಲೆ ಆಧೋನಿ ತಾಲೂಕಿನೊಳಗ ಜನಿಸಿರ್ತಕ್ಕಂಥವ್ರು ಚಿದಾನಂದ ಅವಧೂತರು. ಹಿರೇಹರಿವಾನ ಗ್ರಾಮದೊಳಗ ಜನಿಸಿರ್ತಕ್ಕಂಥವ್ರು. ಕರ್ಣಂ ಮನೆತನ ಅಂತ ಬರ್ತದೆ ಹಿರೇಹರಿವಾನ. ಆ ಕರ್ಣಂ ಮನೆತನದೊಳಗ ಲಕ್ಷ್ಮೀಪತಿ ಮತ್ತು ಅಣ್ಣಮ್ಮ ಅಂತಕ್ಕಂಥ ದಂಪತಿಗಳಿಗೆ 3 ಮಂದಿ ಗಂಡು ಮಕ್ಕಳು ಜನನವಾಗ್ತದ. ಆ 3 ಮಂದಿ ಗಂಡು ಮಕ್ಕಳೊಳಗೆ 3ನೇದವನ ಸಣ್ಣವನಾಗಿರ್ತಕ್ಕಂಥವನು ಜಂಕಣ್ಣ ಅಂತಕ್ಕಂಥವನು. ಆ ಜಂಕಣ್ಣ ಮೊದಲನಿಗೆ ಹುಟ್ಟಿರ್ತಕ್ಕಂಥ 2 ಮಕ್ಕಳು ಸಾಮಾನ್ಯವಾಗಿದ್ರು. ಹೆಂಗ ನಾವು ನೀವು ಇರ್ತೀವಿ ಸಾಮಾನ್ಯವಾಗಿದ್ರು. ಆದ್ರೆ ಜಂಕಣ್ಣನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚೈತನ್ಯ ತುಂಬಿತ್ತು. ಅವ್ರು ಇರ್ತಕ್ಕಂಥ ಹಿರೇಹರಿವಾನ ಗ್ರಾಮದೊಳಗ ಊರೊಳಗ ಒಂದು ಮನೆಯೊಳಗಿರ್ತಾರ. ಆ ಮನೆಯೊಳಗೆ ಏನಾಗಿರ್ತದ ಅಂತಂದ್ರ ಆ ಮನೆಯ ನಡುಗಂಬದೊಳಗ 7 ಮಕ್ಕಳ ತಾಯಿ ಜನಿಸಿರ್ತಾಳ. ಆದ್ರೆ ಯಾರಿಗೂ ಕೂಡ ಅದರ ಪರಿಕಲ್ಪನೆ ಇರೋದಿಲ್ಲ. ಆ ಮನೆಯೊಳಗೆ ರಾತ್ರೋರಾತ್ರಿ ಎಲ್ಲರೂ ಕೂಡ ದಂಪತಿಗಳು ಮಕ್ಕಳು ಸಮೇತ ಮಕ್ಕೊಂದಿರ್ತಕ್ಕಂಥ ಸಂದರ್ಭ ರಾತ್ರಿ ಏನಾಗಿರ್ತದ ಅಂತಂದ್ರ ಜಂಕಣ್ಣ ಏನ್ ಮಾಡ್ತಿದ್ದ, ಎದ್ದು ಏನ್ ಮಾಡ್ತಿದ್ದ ಅಂತಂದ್ರ ಕಂಬದ ಮುಂದೆ ಕೂತ್ ಒಬ್ಬನ ಮಾತಾಡ್ತಿದ್ದ. ಅವ ಒಬ್ಬನ ಯಾರ ಜೋಡ್ ಮಾತಾಡ್ತಿದ್ದ ಅಂತಂದ್ರ ಏನ್ ಆ ಕಂಬದೊಳಗ 7 ಮಕ್ಕಳ ತಾಯಿ ನೆನೆಸಿದ್ಲು ಆ ತಾಯಿ ಜೋಡಿನೇ ಆ ಜಂಕಣ್ಣ ಮಾತಾಡ್ತಿದ್ದ. ಆ ತಾಯಿ ಜೋಡ ಮಾತಾಡೋದನ್ನ ಆದ್ರೆ ಉಳಿದವರಿಗೆ ಆ ತಾಯಿ ಕಾಣ್ತಿರಲಿಲ್ಲ, ಜಂಕಣ್ಣನಿಗೆ ಮಾತ್ರ ಕಾಣ್ತಿತ್ತು. ಆದ್ರೆ ಉಳಿದವ್ರು ಏನಂತಿದ್ರು ಅಂತಂದ್ರೆ ಜಂಕಣ್ಣಗ ಹುಚ್ಚದ, ನೀವ ಒಬ್ಬೊಬ್ಬನ ಮಾತಾಡ್ತಾನ, ರಾತ್ರಿ ಕಂಬದ ಮುಂದೆ ಕೂತ್ ಮಾತಾಡ್ತಾನ. ಜಂಕಣ್ಣ ಎಲ್ಲಾದ್ರೂ ಹೋಗ್ಬೇಕಾಗಿತ್ತಂದ್ರೆ ಹೊರಗೆ ಹೋಗ್ಬೇಕಾಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಮಾತಾಡ್ತಿದ್ದ. ಅಷ್ಟೇ ಅಲ್ಲ, ಅವನ ಕಣ್ಣಿಗೆ ಎಲ್ಲಾ ಪ್ರಾಣಿಗಳ ಕಾಣ್ತಿದ್ದು, ಹುಲಿ ಬತ್ತು, ಸಿಂಹ ಬತ್ತು, ಹಂಗ ಹಿಂಗ ಅಂತಿದ್ದ. ಆದ್ರೆ ಸುತ್ತಮುತ್ತ ಇರೋರು ಅವ ಹುಚ್ಚದಾನ, ಒಮ್ಮೆ ಹುಲಿ ಬತ್ತಂತಾನ, ಒಮ್ಮೆ ಸಿಂಹ ಬಂತಂತಾನ, ಒಮ್ಮೆ ದೇವಿ ಬಂದ್ಲಂತಾನ, ಒಬ್ಬ ಯಾರ ಜೋಡ ಒಬ್ಬೊಬ್ಬರ ಜೋಡ ಮಾತಾಡ್ತಾನ, ಅವ ಹುಚ್ಚ 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 ಅಂತಂದ್ರು. ಆದ್ರ ಅವ ಹುಚ್ಚ ಆಗಿರ್ಲಿಲ್ಲ, ಜಗತ್ತಿನ ಹುಚ್ಚನ್ನ ಬಿಡಿಸ್ತಕ್ಕಂತಹ ಆ ದೇವಿಯ ಜೋಡಿ ಮಾತನಾಡ್ತಕ್ಕಂಥ ಒಬ್ಬ ಯೋಗಿ ಆಗಿದ್ದ. ಹೀಗೆ ಜಂಕಣ್ಣನಿಗೆ ಹುಚ್ಚ ಹುಚ್ಚ ಅಂತಾರ. ಮುಂದ ಅವನಿಗೆ ಕನಸಿನೊಳಗ ಒಂದು ಆಜ್ಞೆ ಆಗ್ತದ. ನೋಡಪ್ಪ, ನೀನು ಈ ಭೂಮಿಗೆ ಜನಿಸಿ ಬಂದಿರತಕ್ಕಂಥದ್ದು ಕೇವಲ ಮಾನವನಾಗಿ ಹೋಗ್ಲಿಕ್ಕೆ ಅಲ್ಲ, ನೀನು ಒಬ್ಬ ಶ್ರೇಷ್ಠ ಗುರುವಿನನ್ನು ಹುಡುಕಬೇಕಾಗ್ಯದ. ನಿನಗ ಗುರುವಿನ ಉಪದೇಶ ಆಗ್ಬೇಕಾಗ್ಯದ, ಆ ಗುರುವಿನ ದೀಕ್ಷೆಯನ್ನು ಪಡ್ಕೊಳ್ಬೇಕಾಗ್ಯದ. ಇದ ಊರೊಳಗಿದ್ರ ನಿನಗ ಗುರು ಸಿಗಂಗಿಲ್ಲ, ನೀನು ಆ ಗುರುವಿನ ಶೋಧನೆಯಾಗಿ ಹೋಗು ಅಂತಂದಾಗ ಆಗ ಗಂಗಾವತಿ ಎತ್ತಲೆ ಅಯೋಧ್ಯೆ ಅಂತ ಬರ್ತದ. ಆ ಅಯೋಧ್ಯೆ ಗ್ರಾಮಕ್ಕೆ ಇಡೀ ಸಂಸಾರವೇ ಬರ್ತದ. ಇಡೀ ಸಂಸಾರ ಅಯೋಧ್ಯೆ ಗ್ರಾಮದೊಳಗೆ ನೆಲೆಸಿರ್ತಕ್ಕಂಥ ಸಂದರ್ಭದೊಳಗ ದಿನಾ ಕೂಡ ಜಂಕಣ್ಣ ಏನ್ ಮಾಡ್ತಿದ್ದ, ತುಂಗಭದ್ರ ನದಿ ತೀರದೊಳಗೆ ಹೋಗಿ ಕುಂದಿರ್ತಿದ್ದ. ದಿನಾಲು ಹೋಗುದು ನದಿ ದಂಡಿಯೊಳಗೆ ಒಬ್ನ ಕುಂದಿರುದು, ಒಬ್ನ ಮಾತಾಡುದು ಮಾಡಿರ್ತಕ್ಕಂಥ ಸಂದರ್ಭದೊಳಗ ಒಂದು ದಿವಸ ಯಾರೋ ಒಂದು ಹೆಣ್ಣು ಮಗಳು ನೀರು ತುಂಬಿಕೊಳ್ಳುವಂತ ಬಂದಿರ್ತಾಳ. ಆ ನೀರು ತುಂಬಿಕೊಳ್ಳುವಂತ ಸಂದರ್ಭದೊಳಗೆ ಆಕೆ ಕೊಡ ಏನಾಗ್ಬಿಡ್ತೀವಿ ಅಂದ್ರೆ ತುಂಗಭದ್ರ ನದಿಯೊಳಗ ಹರಿದು ಹೊಂಡತಿ. ಆ ಹರಿದು ಹೋಗುವ ಸಂದರ್ಭದೊಳಗೆ ಆಕಿ ಕೊಡ ಅಂತಾಳ. ಅಲ್ಲೇ ಕೂತಿರ್ತಕ್ಕಂಥ ಜಂಕಣ್ಣ ಆ ನದಿಗೆ ಹಾರಿ ಆ ಕೊಡವನ್ನ ಎತ್ತಿ ಆಕೆಗೆ ಕೊಟ್ಟಾಗ ಅಲ್ಲಿ ಆಕೆ ಅವನ ಒಂದು ಸಂಬಂಧ ಬೆಳೀತದ. ಯವ್ವ ನೀ ಯಾರು ಅಂತ ಕೇಳಿದ. ಏನಿಲ್ಲಪ್ಪ, ನಾ ಇದ ಊರೊಳಗಿದ್ದ ಇರಾಕಿ ಒಬ್ಬನ ಮಗಳು, ನನ್ನ ಲಕ್ಷ್ಮಿ ಅಂತ ಕರೀತಾರೆ ಎಲ್ಲಾರು, ನೀನು ಕೂಡ ನನ್ನ ಲಕ್ಷ್ಮಿ ಅಕ್ಕ ಅಂತ ಕರಿಬೋದು ಅಂತ ಜಂಕಣ್ಣನಿಗೆ ಹೇಳಿದ್ಲು. ಆಯ್ತಕ್ಕ ಲಕ್ಷ್ಮಿ ಅಕ್ಕ ಅಂದ. ಆಕೆ ಒಂದು ಬುತ್ತಿಯನ್ನ ತಂದಿರ್ತಾಳೆ. ಅಲ್ಲೇ ಒಂದಿಷ್ಟು ಬುತ್ತಿಯನ್ನು ಬಿಚ್ಚಿ ಆ ಜಂಕಣ್ಣನಿಗೆ ಊಟವನ್ನ ಮಾಡಿಸಿದ್ಲು. ಹಿಂಗೆ ಅವರಿಬ್ಬರ ಅಕ್ಕ ತಮ್ಮನ ಸ್ನೇಹ ಎಷ್ಟೋ ದಿನಗಳ ಕಾಲ ಆ ನದಿ ದಂಡೆಯ ಒಳಗೆ ನಡೀತು. ಒಂದು ದಿವಸ ಲಕ್ಷ್ಮಿ ಏನ್ ಮಾಡ್ತಾಳ, ಲಕ್ಷ್ಮಿ ಅಕ್ಕ ಬಂದು ಜಂಕಣ್ಣನಿಗೆ ಹೇಳ್ತಾಳ,
ನೋಡಪ್ಪ, ನೀ ಬಂದು ಎಷ್ಟೋ ದಿನಗಳಾಗೋತು. ನೀನು ಹಿರೇಹರಿವಾನವನ್ನು ಬಿಟ್ಟು ಬಂದಿದ್ದು ಎದಕ್ಕೂ ಅಂತಂದ್ರೆ ಒಬ್ಬ ಗುರುವಿನ ಶೋಧನೆಗಾಗಿ. ಆ ಗುರುವಿನನ್ನ ಹುಡುಕ್ಲಿಕ್ಕೆ ಬಂದಿರತಕ್ಕಂಥವನು ಆ ಕಾರ್ಯವನ್ನ ಬಿಟ್ಟ ಹಿಂಗ ದಿನಾ ಬಂದ ನದಿ ದಂಡಿಗೆ ಕೂತ್ರ ನಿನಗ ಗುರುವಿನ ದೀಕ್ಷೆ ಆಗಂಗಲ್ಲ, ಗುರುವು ನಿನಗ ದೊರಕಂಗಲ್ಲ. ಇಲ್ಲೇ ನದಿ ದಂಡ ತೀರದೊಳಗ ಒಂದು ಮಠ ಅದ, ಆ ಮಠಕ್ಕೆ ಹೋಗು, ಅಲ್ಲೊಬ್ಬರು ಶ್ರೇಷ್ಠ ಗುರು ಸಿಗ್ತಾರೆ ನಿನಗ, ಕೊಂಡೆಪ್ಪ ಅಂತಕ್ಕಂಥ ಗುರುಗಳು. ಆ ಗುರುಗಳನ್ನ ಭೇಟಿಯಾಗೋ, ನಿನ್ನ ಜೀವನ ಉದ್ಧಾರ ಆಗ್ತದ ಅಂತ ಆ ಲಕ್ಷ್ಮಿ ಅಕ್ಕ ಅವನಿಗೆ ಹೇಳಿದಾಗ ಆಯ್ತವ್ವ ಅಂತ ಹೋಗುವಂತ ಸಂದರ್ಭದೊಳಗ ಆ ಲಕ್ಷ್ಮಿ ಅಕ್ಕನಿಗೆ ಹೋಗಿ ಬರ್ತೀನಕ್ಕ ಅಂತ ಹೇಳ್ಬೇಕಂತ ಹೊಳ್ಳಿ ನೋಡ್ತಾನ. ಅಲ್ಲಿ ಲಕ್ಷ್ಮಿ ಅಕ್ಕ ಇರಂಗಿಲ್ಲ. ಆಕೆ ಲಕ್ಷ್ಮಿ ಅಕ್ಕ ಆಗಿರಂಗಿಲ್ಲ, ಸಾಕ್ಷಾತ್ ಜಗಜ್ಜನನಿಯೇ ಅವನ ಗುರುವನ್ನ ಹುಡುಕುವಂತ ಆ ಜಗಜ್ಜನನಿಯ ತಾಯಿ ಅವನಿಗೆ ದಾರಿಯನ್ನು ತೋರಿಸಿರ್ತಾಳ. ಆಗ ಜಗಜ್ಜನನಿ ತಾಯಿ ದಾರಿಯನ್ನು ತೋರಿಸಿದ ಗುರುವಿನ ಶೋಧೆಗೆ ಹೋಗ್ತಾನ. ಕೊಂಡೆಪ್ಪ ಗುರುಗಳ ಸ್ನೇಹವನ್ನ ಮಾಡಿದ. ಅಲ್ಲಿ ಗುರುಗಳು ಯಾವುದೋ ಗುರುಗಳಾದ್ರೂ ಕೂಡ ಒಬ್ಬ ಶಿಷ್ಯನನ್ನ ತಮ್ಮ ಶಿಷ್ಯನಾಗಿ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹಾಗೇ ಬರೋಣ. ಈಗ ನಾವೆಲ್ಲ ಹೋಗಿ ಸ್ಕೂಲ್ನಾಗ ಅಡ್ಮಿಷನ್ ಮಾಡ್ಕೊಳ್ಳೋಣ, ಗುರುಗಳಿಗೆ ಶಿಷ್ಯ ಆಗ್ತೀವಿ. ಆದ್ರೆ ಆಗ ಹಂಗಿದ್ದಿದ್ದಿಲ್ಲ. ಒಬ್ಬ ಗುರುವಿನಿಗೆ ಉಪದೇಶ ಒಬ್ಬ ಗುರು ಶಿಷ್ಯನಿಗೆ ಉಪದೇಶ ಮಾಡ್ಬೇಕಾಗಿತ್ತು ಅಂತಂದ್ರ ಪರೀಕ್ಷೆಯನ್ನ ಮಾಡ್ತಿದ್ದ ಗುರು. ಏನು ನಾವು ಈಗ ಮಾಡ್ತಾರಲ್ರಿ ಪರೀಕ್ಷೆ, ನಾವೆಲ್ಲ ಹೋಗೋಣ ಈಗ ಏನ್ ಮಾಡ್ತಾರ, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರೆಸ್ತಾರ. ಈಗ ಹೌದಾ, ದೊಡ್ಡ ದೊಡ್ಡ ಸ್ಕೂಲ್ ಒಳಗಾಗಿ ತಗೋಬೇಕಾಗಿತ್ತಾನೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರೆಸ್ತಾರ. ಹಂಗ ಆಗ ಒಬ್ಬ ಗುರುವಿನಿಂದ ಉಪದೇಶ ಪಡಿಬೇಕಾಗಿತ್ತು ಅಂತಂದ್ರ ಒಬ್ಬ ಶಿಷ್ಯ ಒಂದು ಮಠದೊಳಗ ಆಶ್ರಮದೊಳಗಿದ್ದು ಹಗಲು ರಾತ್ರಿ ಆ ಮಠದ ಸೇವೆಯನ್ನ ಮಾಡಿ, ಗುರುವಿನ ಸೇವೆಯನ್ನ ಮಾಡಿ, ಆ ಗುರು ಕೊಡ್ತಕ್ಕಂತಹ ಒಂದು ಶಿಕ್ಷೆಯನ್ನಾಗಲಿ ಪರೀಕ್ಷೆಯನ್ನಾಗಲಿ ಎದುರಿಸಿ ಏನ್ ಮಾಡಬೇಕಾಗಿತ್ತು ಅಂತಂದ್ರ ಉಪದೇಶವನ್ನ ಪಡ್ಕೋಬೇಕಾಗಿತ್ತು, ದೀಕ್ಷೆಯನ್ನ ಪಡ್ಕೊಳ್ಬೇಕಾಗಿತ್ತು. ಈಗ ಗುರು ಪರೀಕ್ಷೆಯನ್ನ ಮಾಡ್ತಾನ. ಎಂತ ಪರೀಕ್ಷೆ ಅಂತಂದ್ರ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ. ಎಷ್ಟೋ ದಿವಸಗಳ ಕಾಲ ಜಂಕಣ್ಣ ಏನ್ ಮಾಡಿದ ಅಂತಂದ್ರ ಕೊಂಡೆಪ್ಪ ಗುರುಗಳ ಹತ್ರ ಅವ್ರ ಸೇವೆ ಮಾಡ್ಕೋತ ಇದ್ದ. ಹೀಗೆ ಸೇವೆ ಮಾಡ್ಕೋತ ಇಂದಿರ್ತಕ್ಕಂಥ ಸಂದರ್ಭದೊಳಗೆ ಒಂದು ದಿವಸ ಗುರು ಶಿಷ್ಯರು ಅಡವಿಯೊಳಗೆ ಹಾದು ಹೊಂಟಿರ್ತಾರ. ಆ ಅಡವಿಯೊಳಗೆ ಹಾದು ಹೋಗುವ ಸಂದರ್ಭದೊಳಗ ಕೊಂಡೆಪ್ಪ ಗುರುಗಳು, ಜಂಕಣ್ಣ ನಾ ಸ್ವಲ್ಪ ಧ್ಯಾನ ಮಾಡ್ಬೇಕಾಗ್ಯದ, ನನಗೊಂದು ಒಳ್ಳೆ ಸ್ಥಾನ ಬೇಕಾಗ್ಯತಪ್ಪ, ಇಲ್ಲ ಎಲ್ಲರ ನೋಡು ನಾ ಒಂದಿಟ್ಟು ಧ್ಯಾನ ಮಾಡ್ತೀನಿ ಅಂತ. ಆಯ್ತು ಗುರುಗಳು, ಯಾರು ಬೇಡ ಅಂತಾರ್ರಿ, ನೀವು ಇಲ್ಲಿ ಧ್ಯಾನ ಮಾಡ್ರಿ ಅಂತ ಇನ್ನೇನು ಅವ್ರ ಧ್ಯಾನಕ್ಕೆ ಕುಂದಿರ್ಬೇಕು. ಆಗ ಏನಾಗ್ಬಿಡ್ತೀವಿ ಅಂತಂದ್ರ ಒಂದು ವ್ಯಾಘ್ರ ಹುಲಿ ಗರ್ಜನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದ. ಗುರುಗಳಿಗೆ ಆ ಗರ್ಜನೆ ಕೇಳ್ತದ. ಗುರುಗಳು ಕೇಳಿರ್ತಕ್ಕಂಥ ಸಂದರ್ಭದೊಳಗೆ ಜಂಕಣ್ಣನಿಗೆ ಹೇಳ್ತಾರ, ಜಂಕಣ್ಣ ಈ ಹುಲಿ ಈ ವ್ಯಾಘ್ರ ಹಿಂಗ ಸೌಂಡ್ ಮಾಡಕತ್ತಿ, ಹಿಂಗ ಚೀರಾಕತ್ತಿ ಅಂತಂದ್ರ ನನಗ ಧ್ಯಾನಕ್ಕೆ ತೊಂದರೆ ಆಗ್ತದಪ್ಪ, ಹೋಗು ಆ ಹುಲಿಗೆ ಹೇಳು ಒಂದ್ ಕಡೆ ಸುಮ್ ಇರಂತ ಹೇಳು ಅಂದ್ರ ಅವ್ರು. ಸರಳ ಅಂದ್ಬಿಟ್ರ ಅವ್ರೇನು, ಹುಲಿಗೆ ಹೋಗಿ ಸುಮ್ ಅದನ್ನ ಒಂದ್ ಕಡೆ ಸುಮ್ ಇರತ್ ಹೇಳಪ್ಪ ಅಂದ್ರು. ಆಯ್ತ್ರಿ ಗುರುಗಳ ಅಂದ ಜಂಕಣ್ಣ. ನಿಮಗೆ ಯಾರಿಗ್ರ ಅಂತಿದ್ರ? ಹುಲಿ ಇನ್ನೂ ಅಲ್ಲಿ ಒದರುತ್ತೆ ಅಂದ್ರೆ ಇಲ್ಲಿ ನಾವ್ ಎಲ್ಲಾರು ಓಡ್ ಹೋಗಿರ್ತೀವಿ. ಆಯ್ತ್ರಿ ಗುರುಗಳ ಅಂತ ಜಂಕಣ್ಣ ಹೋಗ್ತಾನ. ನೋಡ್ತಾನ ಹುಲಿ ಗರ್ಜನೆ ಮಾಡ್ತಿರ್ತದ, ಗುರುಗಳ ಹತ್ರನ ಬರ್ತಿರ್ತದ. ಹೋಗಿರ್ತಕ್ಕಂಥ ಸಂದರ್ಭದ ಜಂಕಣ್ಣ ಹೋಗಿ ಆ ಹುಲಿಯ ಮೇಲೆ ಕೈ ಇಟ್ಟು ಹೇಳ್ತಾನ, ನೋಡಪ್ಪ ಹುಲಿರಾಯ, ನಮ್ಮ ಗುರುಗಳು ಧ್ಯಾನ ಮಾಡ್ಬೇಕಂತಾರ, ಆ ಧ್ಯಾನಕ್ಕೆ ನೀ ತೊಂದರೆ ಆಗಬೇಡ, ನಿನ್ನಲ್ಲಿಯೂ ಕೂಡ ಒಂದಿಟ್ಟು ಮಾನವತೆ ಒಂದಂತೂ ಭಕ್ತಿ ಅದ. ನಮ್ಮ ಗುರುಗಳ ಧ್ಯಾನ ಮುಗಿತನ ಒಂದಿಷ್ಟು ಇಲ್ಲೇ ಪಕ್ಕದಲ್ಲಿ ನೀನು ವಿಶ್ರಾಂತಿಯನ್ನ ಪಡಿ ಅಂದ್ರ ವ್ಯಾಘ್ರ ಆಗಿರ್ತಕ್ಕಂಥ ಹುಲಿ ಕೂಡ ಜಂಕಣ್ಣನ ಮಾತಿಗೆ ಹೋಗಿ ಪಕ್ಕದಲ್ಲಿ ಮಲ್ಕೊಳ್ಳುತ್ತದ. ಒಂದಿಷ್ಟು ಕೂಡ ಗುರುಗಳ ಧ್ಯಾನ ಆಗುತ್ತಾನ. ಅದು ಸೌಂಡ್ ಮಾಡಂಗಿಲ್ಲ, ಗರ್ಜನೆಯನ್ನ ಮಾಡಂಗಿಲ್ಲ. ಹಿಂಗ ಗುರುಗಳ ಆಜ್ಞೆಯನ್ನು ಶಿರಸಾವಯಸ್ವಾಗಿ ಮಾಡ್ತಿರ್ತಾನ ಜಂಕಣ್ಣ. ಎಂತೆಂತ ಪರೀಕ್ಷೆ ಮಾಡ್ತಾರ ಕೊಂಡೆಪ್ಪ ಗುರುಗಳು ಅಂತಂದ್ರ, ಒಂದು ದಿವಸ ಏನಾಗಿತ್ತು ಅಂತಂದ್ರೆ ನದಿ ದಂಡಿಗೆ ಹೋಗುವಾಗ, ನದಿ ದಂಡಿಗೆ ಬಹಳ ಎತ್ತರವಾಗಿರ್ತಕ್ಕಂಥ ಗಿಡ ಬೆಳೆದಿರ್ತದ. ಆಗ ಕೊಂಡೆಪ್ಪ ಗುರುಗಳಿಗೆ ಅನಿಸ್ತದ, ಈ ಜಂಕಣ್ಣನಲ್ಲಿ ಏನೋ ಒಂದು ಶಕ್ತಿ ಅದ, ಇವನಿಗೆ ಯಾವುದೋ ಒಂದು ಶಕ್ತಿ ಒಲಿಬೇಕಾಗ್ಯದ, ಇವನೊಂದಿಷ್ಟು ಪರೀಕ್ಷೆ ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಏನ್ ಮಾಡಿದ್ವು ಅಂತಂದ್ರ, ನೋಡೋ ಜಂಕಣ್ಣ ಈ ಗಿಡ ಹತ್ತಾಕ ಬರುತ್ತೇನಪ್ಪ ನಿನಗ. ಗಿಡ ಎಷ್ಟು ಎತ್ತರು ಅಂತಂದ್ರ ಮುಗುಲ್ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಗಿಡ. ಎಲ್ಲಾ ಶಿಷ್ಯರಿದ್ರು, ಎಲ್ಲರೂ ಇದ್ರು. ಅಲ್ಲ ಜಂಕಣ್ಣ ಈ ಗಿಡ ಹತ್ತಿ ಏನೋ ನೀನು? ಈ ಗುರುಗಳ ತಮ್ಮ ಅಪ್ಪನೇ ಆದ್ರ ಹತ್ತೀನ್ರಿ. ಹಂಗಾದ್ರೆ ಹತ್ತು ಅಂದ್ರು. ಬಡ 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 ಗಿಡ ಹತ್ತಿದ, ತುದಿಗೆ ಹೋದ. ಗುರುಗಳು ತುದಿಗೆ ಹೋದಿರ್ತಕ್ಕಂಥ ಸಂದರ್ಭ ಶಿಷ್ಯರೆಲ್ಲ ನೋಡಕತ್ತಾರ, ಗುರುಗಳ ಬಹಳ ಎತ್ತರ ಐತ್ರಿ ಗಿಡ, ಅಷ್ಟು ಎತ್ತರ ಮ್ಯಾಗ ಹತ್ಯಾನ, ಬಿದ್ರ ಹೆಂಗ್ರಿ ಅಂದ್ರ. ಏ ಜಂಕಣ್ಣ ಗಿಡದ ಮ್ಯಾಗ ಹತ್ತಿಯಲ್ಲಪ್ಪ, ಎರಡೂ ಕೈ ಹಿಡಿದ ಅಲ್ಲಿ ಒಂದಿಷ್ಟು ಜೋಕಾಲಿ ಆಡು ಅಂದ್ರ ಅವ್ರು. ಗಿಡ ಹತ್ತುದೇನೋ ತುದಿಗೆ ಹೋಗ್ಯಾನ, ಜೋಕಾಲಿ ಆಡು.
ಆಯ್ತ್ರಿಯಪ್ಪ ಗುರುಗಳ ಮಾತು ಅಂದ್ರ ಮೀರ್ತಿದ್ದಿಲ್ಲ. ಆಯ್ತ್ರಿಯಪ್ಪ ಅಂತ ಎರಡೂ ಕೈಲಿ ಒಂದು ಟೊಂಗಿ ಹಿಡ್ಕೊಂಡು ಜೋಕಾಲಿ ಆಡಾಕತ್ತಿದ್ದ. ಜೋಕಾಲಿ ಆಡುವ ಗುರುಗಳಿಗೆ ಶಿಷ್ಯರಂತಾರ, ಗುರುಗಳ ಅವನು ಜೋಕಾಲಿ ಆಡಾಕ ಹಚ್ಚಿರಿ, ಬಿದ್ದಂದ್ರೆ ಏನಾಗತ್ರಿ, ಕೆಳಗ ಕಲ್ಲದಾವ ಗುಂಡ್ಗಲ್ಲದಾವ, ಬಿದ್ದಂದ್ರ ಸತ್ತ ಹೋಗ್ತಾನ್ರಿ ಅವಂದ್ರ. ಮತ್ತು ಗುರುಗಳು ಹೇಳ್ತಾರ, ಏ ಜಂಕಣ್ಣ ಎರಡೂ ಕೈಲೇ ಬ್ಯಾಡು, ಒಂದೇ ಕೈಲೇ ಜೋಕಾಲಿ ಆಡಂತ. ಆಯ್ತ್ರಿ ಗುರುಗಳ ಅಂತ ಒಂದೇ ಕೈಲೇ ಜೋಕಾಲಿ ಆಡಿದ. ಕೊನೆಗೆ ಹೇಳ್ತಾರ, ಜಂಕಣ್ಣ ಜೋಕಾಲಿ ಆಡೋದು ಬ್ಯಾಡು, ಅದೊಂದು ಕೈ ಬಿಟ್ಟು ಬಿಡು ಅಂದ್ಬಿಟ್ರು. ಅದೊಂದು ಕೈ ಬಿಟ್ಟು ಬಿಡು ಅಂದಾಗ ಗುರುಗಳ ಆಜ್ಞೆ, ಆ ಕೈಯನ್ನ ಬಿಡ್ತಾನ. ಕೈ ಬಿಟ್ರೆ ಕೆಳಗೆ ಬಿದ್ದ. ಶಿಷ್ಯರೆಲ್ಲ ಅಂದಿರ್ತಾನ, ಜಂಕಣ್ಣ ಸತ್ತೋದ. ಬಿದ್ದ ಅಂದ್ರ ಸತ್ತೋದ ಅಂತ ಬಂದು ನೋಡ್ತಾರ. ಬಂದು ನೋಡಿದ್ರೆ ಜಂಕಣ್ಣನಿಗೆ ಏನೂ ಆಗಿದ್ದಿಲ್ಲ. ಎದ್ದು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾರ. ಗುರುಗಳಂದ್ರು, ಅಲ್ಲೋ ಅಷ್ಟು ಮ್ಯಾಗಿಂತ ಬಿದ್ದಿಲ್ಲಪ್ಪ, ನಿನಗೆ ಎಲ್ಲಿ ಏನು ಪೆಟ್ಟು ಹತ್ಲಿಲ್ಲೇನೋ ಅಂದ. ಗುರುಗಳ, ನನಗೆ ಯಾಕೆ ಪೆಟ್ಟು ಹತ್ತದ್ರಿ, ನನಗೆ ಯಾಕೆ ಪೆಟ್ಟು ಹತ್ತದ? ನಿಮ್ಮಂತ ಗುರುಗಳಿಂದ ಹರ ಮುನಿದರು ಗುರು ಕಾಯುವನು ಅಂತ ನಿಮ್ಮಂತ ಗುರುಗಳ ಆಶೀರ್ವಾದ ಇದ್ರ ಕೇವಲ ಇಂಥ ಗಿಡ ಅಲ್ಲ, ಎಂಥ ಗಿಡದ ಮ್ಯಾಗ ಬಿದ್ರು ಕೂಡ ನನಗೆ ಇವು ಆಗಂಗಲ್ರಿ. ಯಾರೋ ನನ್ನ ಹಿಡ್ದಂಗಾತು, ಅದು ನಿಮ್ಮ ಆಶೀರ್ವಾದ ಗುರುಗಳ, ನಿಮ್ಮ ಕೃಪೆ ಇರುತ್ತಾನ, ನನಗೆ ಏನೂ ಆಗೋದಿಲ್ಲ ಅಂದ್ರು. ಇಂಥ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಯನ್ನ ಮಾಡ್ತಿದ್ರು ಕೊಂಡಪ್ಪ ಗುರುಗಳು ಜಂಕಣ್ಣನಿಗೆ. ಗುರು ಅಂದ್ರನ ಹಂಗ. ಗುರುಗಳು ಯಾರಿಗೂ ಕೂಡ ಹೇಳಿ ನಾನು ಅದಕ್ಕೆ ಸಾಧಾರಣ ಪರೀಕ್ಷೆ ಮಾಡಂಗಿಲ್ಲ. ನಿಮಗೆ ಹಂಗ ಹೇಳ್ತೀನಿ, ಗುರುಗಳ ಪರೀಕ್ಷೆ ಹೆಂಗಿರ್ತಾವ. ಕೆಲವು ಗುರುಗಳು ಪರೀಕ್ಷೆ ಮಾಡ್ತಿರ್ತಾರ. ಇಷ್ಟು ಮಂದಿ ಗೊತ್ತಿರಿಲ್ಲ, ಹೌದಾ? ಇದು ಏನೈತ್ರಿ, ಬಾಟ್ಲಿ, ಹೌದಾ? ನೀವು ಮಾತಾಡ್ಬೇಕ್ರಿ. ಮತ್ತ ನಾ ಹೇಳಕತ್ತೀನಿ, ಮೊದಲೇ ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವ. ಆದ್ರೆ ಇನ್ನು ಮುಂದೆ ನಾ ಒಬ್ಬನ ಪುರಾಣ ಹೇಳಂಗಿಲ್ಲ, ನನ್ನ ಜೋಡ ನೀವು ಸಾಥ್ ಕೊಡ್ಬೇಕು, ಹೌದಿಲ್ರಿ? ಸುಮ್ಮ ಬಂದು ಕುಂತ ಹೇಳಂಗಿಲ್ಲ. ನಾನು ಏನು ಹೇಳಿರ್ತೀನಿ ಅದನ್ನ ಹೊಳ್ಳಿ ರಿಪೀಟ್ ನನಗೆ ಹೇಳ್ಬೇಕು. ನಾ ಏನು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರು ಹೇಳ್ಬೇಕು, ಹೌದಾ? ಇದೇನ್ರಿ, ಬಾಟ್ಲಿ, ಹೌದಾ? ಇದು ಈಗ ಏನಾಗ್ಯದ, ನೀರದಾವ. ಏನಾಗ್ಯದ, ಇದು ತುಂಬೇದ, ಹೌದ್ರಿ? ಇದೇನಾಗ್ಯದ, ತುಂಬೇದ. ಇದ್ರೊಳಗಿನ ಸ್ವಲ್ಪ ನೀರು ತೆಗಿತೀನಿ ನಾನು. ಇಲ್ಲಿ ತೆಗೆದ್ರೆ ನಡೀತದಲ್ರಿ. ಈಗ ಏನಾಗ್ಯದ, ಅರ್ಧ ಆಗ್ಯದ, ಹೌದಾ? ಮತ್ತೇನು ಉತ್ತರ ಕೊಡ್ತೀರಿ? ಇದಕ್ಕೆ ನನಗೆ ಉತ್ತರ ಬೇಕಾಗ್ಯಾವ. ಇದಕ್ಕೆ ಏನಾಗ್ಯದ, ಈಗ ಏನಾಗ್ಯದ, ಇದು ಅರ್ಧ ಬಾಟ್ಲಿ ಆಗ್ಯದ. ಮತ್ತೆ ಬೇರೆ ಉತ್ತರ? ಅರ್ಧ ಖಾಲಿ ಆಗ್ಯದ. ಎರಡು ಉತ್ತರ ಆತು. ಒಂದು ಅರ್ಧ ನೀರದ, ಇನ್ನೊಂದು ಅರ್ಧ ಖಾಲಿ ಆಗ್ಯದ. ಎರಡು ಉತ್ತರ ಆತು. ಇನ್ನೊಂದು ಉತ್ತರ, ಭಾರ ಕಡಿಮೆ ಆಗ್ಯದ. ಮತ್ತು ಮತ್ತೆ ಬೇರೆ ಉತ್ತರ? ಅರ್ಧ ಆಗ್ಯದ, ಅರ್ಧ ತುಂಬ್ಯದ, ಅರ್ಧ ಖಾಲಿ ಆಗ್ಯದ. ಈ ಉತ್ತರ ಅದು, ಹೌದಾ? ಆದ್ರ ಮೂಲ ನೀರು ಐತಿ ಇವ್ರಂದ್ರು. ಆದ್ರ ಗುರುಗಳು ಈ ಉತ್ತರವನ್ನ ಬಯಸಂಗಲ್ಲ. ಅರ್ಧ ನೀರೈತಿ, ಅರ್ಧ ಖಾಲಿ ಆಗೈತಿ ಅಂತೀವಿ. ಆದ್ರೆ ಒಬ್ಬ ಗುರುಗಳು ಏನ್ ಉತ್ತರ ಬಯಸ್ತಾರ ಅಂತಂದ್ರೆ, ಇದು ಅರ್ಧ ಖಾಲಿನೂ ಇಲ್ಲ, ಅರ್ಧ ತುಂಬಿನೂ ಇಲ್ಲ. ಈಗೂ ಕೂಡ ಈ ಬಾಟ್ಲಿ ಏನಾಗ್ಯದ, ಪೂರ್ತಿ ತುಂಬ್ಯದ. ಏನಾಗೈತ್ರಿ, ಪೂರ್ತಿ ತುಂಬ್ಯದ. ಹೆಂಗ ತುಂಬ್ಯದ? ಅರ್ಧ ನೀರಿನಿಂದ ತುಂಬಿದ್ರ ಇನ್ನರ್ಧ ಇದ್ರೊಳಗ ಗಾಳಿಯಿಂದ ತುಂಬ್ಯದ, ಹೌದಿಲ್ರಿ? ಒಬ್ಬ ಗುರು ಹಿಂಗ ಪರೀಕ್ಷೆ ಮಾಡ್ತಾನ. ಅದಕ್ಕೂ ಗುರುಗಳು ದೊಡ್ಡವರು ಅಂತ ಹೇಳುದು. ಹಂಗ ಕೊಂಡಪ್ಪ ಗುರುಗಳು ಏನ್ ಮಾಡಿದ್ರು ಅಂತಂದ್ರ, ಜಂಕಣ್ಣನಿಗೆ ಈ ತರನಾಗಿ ಪ್ರತಿನಿತ್ಯ ಒಂದೊಂದೊಂದೊಂದು ಪರೀಕ್ಷೆಯನ್ನ ಮಾಡಿ ಎಲ್ಲಾ ಪರೀಕ್ಷೆಯೊಳಗೆ ಯಾವಾಗ ಜಂಕಣ್ಣ ಪಾಸ್ ಆಗ್ತಾನೋ ಆಗ ಒಂದು ದಿವಸ ಗುರುಗಳು ಕರೆದು ಹೇಳ್ತಾರ, ಅವನಿಗೆ ಹಸ್ತವನ್ನ, ಅವನ ಮಸ್ತಕದ ಮೇಲೆ ಹಸ್ತವನ್ನ ಆಶೀರ್ವಾದವನ್ನ ಮಾಡ್ತಾರ. ನೋಡಪ್ಪ ಜಂಕಣ್ಣ, ಇಲ್ಲಿವರೆಗೆ ನಾನು ಸೇವಾ ಮಾಡಿದ್ದೀನಿ, ನೀನು ಇಲ್ಲಿವರೆಗೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನು ಕೂಡ ಕಲಿತೆ. ಆದ್ರೆ ಇನ್ನು ಮುಂದೆ ನೀನು ಇಲ್ಲಿ ಇರೋದು ಬೇಡಪ್ಪ, ನಿನಗೊಂದು ದೇವಿಯ ಸಾಕ್ಷಾತ್ಕಾರ ಆಗುವುದದ. ಅದಕ್ಕೋಸ್ಕರ ನೀನು ಇಷ್ಟು ದಿವಸ ಜಂಕಣ್ಣ ಅಂತಿದ್ದಿ, ಆದ್ರೆ ಇನ್ನು ಮುಂದ ಸತ್ ಚಿತ್ ಆನಂದವಾಗಿ ಚಿದಾನಂದನಾಗಿ ಒಬ್ಬ ಅವಧೂತನಾಗಿ ಚಿದಾನಂದ ಅವಧೂತನಾಗಿ ನೀನು ಆ ದೇವಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಪ್ಪ. ಪೂರ್ವ ದಿಕ್ಕಿನೊಳಗೆ ಹೋಗು, ಸಿದ್ಧ ಪರ್ವತದೊಳಗೆ ಕೂತ ತಪಸ್ಸನ್ನ ಮಾಡು, ನಿನಗೊಂದು ಶಕ್ತಿ ಒಲಿತದ ಅಂತ ಆಗುಕೊಂಡಪ್ಪ ಗುರುಗಳು ಅವನಿಗೆ ಆಶೀರ್ವಾದವನ್ನ ಮಾಡಿ ಸಿದ್ಧ ಪರ್ವತಕ್ಕೆ ಕಳಿಸ್ತಾರ. ಆ ಸಿದ್ಧ ಪರ್ವತದೊಳಗೆ ಹೋಗಿ ಜಂಕಣ್ಣ ಇದ್ದಿರ್ತಕ್ಕಂಥವನು ಅವಧೂತನಾಗಿ ಚಿದಾನಂದ ಅವಧೂತನಾಗಿ ಅಲ್ಲಿ ತಪಸ್ಸಿಗೆ ಕುಳಿತ. ಒಂದಲ್ಲ ಎರಡಲ್ಲ 16 ವರ್ಷ ತಪಸ್ಸುಗಳನ್ನ ಮಾಡ್ತಾನ.
ಆ ದೇವಿಯ ಕುರಿತು ಶಕ್ತಿಯನ್ನ ಕುರಿತು ತಪಸ್ಸು ಮಾಡಿದ್ರ ಯಾವ ತರನಾಗಿ ತಪಸ್ಸನ್ನ ಮಾಡಿರ್ತಾನಂತಂದ್ರ ಇಡೀ ದೇಹದೊಳಗಿನ ಎಲ್ಲ ಮಾಂಸ ಖಂಡಗಳ ಕರಿಗಿ ಏನಾಗಿತ್ತು, ದೇಹ ಇನ್ನೇನಪ್ಪ ಅಸ್ಥಿ ಪಂಜರ ಅನ್ನುವಂಗ ಅವನ ದೇಹ ಆಗಿತ್ತು. ಆ ತರನಾಗಿ ಘೋರವಾಗಿರ್ತಕ್ಕಂಥ ತಪಸ್ಸನ್ನ ಪರ್ವತದ ಮೇಲೆ ಕುಂತು ತಪಸ್ಸು ಮಾಡಿದ್ದ. ತಪಸ್ಸು ಮಾಡಿ 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 ಎಲ್ಲ ದೇಹ ಸವಿದು ಹೋಗ್ಯದ. ಒಂದು ದಿವಸ ಬಹಳ ಬಿರುಗಾಳಿ ಬಿಟ್ಟದ. ಬಿರುಗಾಳಿ ಬಿಟ್ಟರೆ ಹಾರಿ ಹೋಗ್ತಕ್ಕಂಥ ಅವನ ಶರೀರ ಆಗ್ಯದ. ಬಿರುಗಾಳಿ ಬಿಟ್ಟದ. ಬಿರುಗಾಳಿ ಬಿಟ್ಟರು ಕೂಡ ಆ ಬಿರುಗಾಳಿ ಕಡೆ ಲಕ್ಷ್ಯ ಇಲ್ಲ. ಇವನ ಲಕ್ಷ್ಯ ಇರೋದು ಎಲ್ಲಿ ಅಂತಂದ್ರ ಆ ದೇವಿಯನ್ನ ಒಲಿಸಿಕೊಡುವಲ್ಲಿ. ದೇವಿ ಬರ್ಬೇಕಾಗಿತ್ತು ಅಂದ್ರೆ ಮತ್ತೆ ಪರೀಕ್ಷೆ ನಡೀತದ. ಜೋರಾಗಿರ್ತಕ್ಕಂಥ ಬಿರುಗಾಳಿ ಬಿಟ್ಟದ. ಬೆಟ್ಟದ ಮೇಲೆ ತಪಸ್ಸಿ ಕೂಟಾನ, ಧ್ಯಾನದೊಳಗದಾನ. ಜೋರ್ ಬಿರುಗಾಳಿ, ಇನ್ನೇನು ಅವನ ಶರೀರ ಆ ಬಿರುಗಾಳಿ ಆ ಬೆಟ್ಟದಿಂದ ಕೆಳಗ ಬೀಳುವಂತ ಸಂದರ್ಭ, ಇನ್ನೇನು ಅವನ ಶರೀರ ಬೆಟ್ಟದಿಂದ ಬೀಳ್ತೈತಿ ಅನ್ನೋ ಸಂದರ್ಭದೊಳಗ ಯಾವಾಗ ಇನ್ನೇನು ಬಿತ್ತು ಅನ್ನುವ ಸಂದರ್ಭದೊಳಗೆ ಏನಾಗ್ಬಿಡ್ತು, ಯಾರೋ ಬಂದು ಅವನ ಕೈಯನ್ನು ಹಿಡಿದು ಬಿಡುತ್ತ. ಯಾವಾಗ ಕೈ ಹಿಡಿದ್ರು ಧ್ಯಾನದಿಂದ ಹೊರಗೆ ಬರ್ತಾನ, ಎಚ್ಚೆತ್ತು ನೋಡ್ತಾನ. ನೋಡಿರ್ತಕ್ಕಂಥ ಸಂದರ್ಭದೊಳಗಲ್ಲಿ ಯಾರು ಇರಂಗಿಲ್ಲ. ಕೈ ಹಿಡಿದಿದ್ದು ಸಾಕ್ಷಾತ್ ಜಗನ್ಮಾತೆಯೇ ಅವನ ಕೈಯನ್ನ ಹಿಡಿದು ಕಾಪಾಡಿರ್ತಾಳ. ಅವನ ಕೈಯನ್ನ ಹಿಡಿದು ಕಾಪಾಡಿರ್ತಾಳ. ಯಾವಾಗ ಜಗನ್ನಾಥೆ ಸಾಕ್ಷಾತ್ ಅವ ತಪಸ್ಸು ಮಾಡಿದ್ದು ಆ ಜಗನ್ನಾಥೆಯೇ ಬಗಳಾಂಬಿಕೆಯನ್ನ ಒಲಿಸ್ಕೊಳಕ ಅಂತ ಬಗಳಾಂಬಿಕೆ ಅವನನ್ನ ರಕ್ಷಣೆಯನ್ನ ಮಾಡಿದಾಗ, ಚಿದಾನಂದ ನಿನಗ ಏನು ವರ ಬೇಕು ಅಂತ ಕೇಳಿದಾಗ ಆಗ ಅಂತಾನ, ಯವ್ವ ತಾಯಿ ನಿನ್ನ ಸಾಕ್ಷಾತ್ಕಾರ ನನಗಾತು. ನನ್ನ ಗುರುಗಳು ಹೇಳಿದ್ರು ನಿನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂತ. ಅದೇ ತರನಾಗಿ ನಿನ್ನ ಸಾಕ್ಷಾತ್ಕಾರ ನನಗಾಗ್ಯದ. ಆದ್ರೆ ನನಗೆ ಇನ್ನೊಂದು ಆಸೆ ಏನು ಅಂತಂದ್ರ, ಹೇಗೆ ನನಗ ನೀನು ನಿನ್ನ ನಿಜವಾದ ರೂಪವನ್ನ ತೋರಿಸಿ ನನಗೆ ಸಾಕ್ಷಾತ್ಕಾರವನ್ನ ಮಾಡಿಕೊಟ್ಟು, ಹಂಗ ಇಡೀ ಜನಗಳಿಗೆ ನಿನ್ನದೊಂದು ಚರಿತ್ರೆಯನ್ನ ತಿಳಿಸಿ ನಿನ್ನ ಸಾಕ್ಷಾತ್ಕಾರಕ್ಕಾಗಿ ನಿನ್ನ ಒಲುಮೆಗಾಗಿ ನನಗೆ ನಿನ್ನ ಒಂದು ಚರಿತ್ರೆಯನ್ನು ಹೇಳಬೇಕು ತಾಯಿ. ಆ ಚರಿತ್ರೆಯನ್ನ ಬರೆದು ನಾ ಈ ಜಗತ್ತಿಗೆ ಕೊಡ್ತಕ್ಕಂಥ ಆಸೆ ಐತಿ ಅಂದಾಗ, ಆಗ ಆ ತಾಯಿಯೇ ಸ್ವತಃ ಸಿದ್ಧ ಪರ್ವತದೊಳಗ ಕುಳಿತು ಬರೆಸಿರ್ತಕ್ಕಂಥ ಪುರಾಣವೇ ಅದು ದೇವಿಯ ಪುರಾಣ, ಅದು ಶ್ರೀದೇವಿಯ ಪುರಾಣ. ಹೀಗೆ ಚಿದಾನಂದ ಅವಧೂತರು ಆ ಶ್ರೀದೇವಿಯ ಪುರಾಣವನ್ನ ನಿಮಗೆಲ್ಲರಿಗೂ ಕೂಡ ಬರೆದು ಕೊಟ್ಟರು. 18 ಅಧ್ಯಾಯಗಳು ಶ್ರೀದೇವಿಯ ಪುರಾಣ. ಈ ಪುರಾಣವನ್ನ ಕೇಳೋದ್ರಿಂದ, ಈ ಪುರಾಣವನ್ನ ಹೇಳೋದ್ರಿಂದ, ಈ ಪುರಾಣವನ್ನ ಪಠನ ಮಾಡೋದ್ರಿಂದ ಏನೇನು ಲಾಭ ಆಗ್ಯದ, ಏನೇನು ಲಾಭ ಆಗ್ತದ ಅಂತಕ್ಕಂಥದ್ದನ್ನ ಪುರಾಣದ ಪೀಠಿಕಾ ಅಧ್ಯಾಯ ಮೊದಲಿಗೆ ಪ್ರಾರಂಭ ಮಾಡ್ಬೇಕಾಗಿತ್ತಂದ್ರ ಚಿದಾನಂದ ಅವಧೂತರು ಏನ್ ಮಾಡಿದ್ರು, ಪೀಠಿಕಾ ಅಧ್ಯಾಯವನ್ನು ಬರೀತಾರ. ಆ ಪೀಠಿಕಾ ಅಧ್ಯಾಯದೊಳಗೆ ಏನು ಅದ ಅಂತಕ್ಕಂಥದ್ದನ್ನ ಗವಾಯಿಗಳು ಓದಿದ ನಂತರ ತಿಳಿದುಕೊಳ್ಳೋಣ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷವ ಸಕಲ ವಿಷ್ಟವ ನಿರುತ ವೀವಾಯೋಧ್ಯ ಪುರವ ಪೊರೆವ ವರಸಿದಾನಂದ ಮಾಗೆ ಮಂಗಳವ ಯೋಗಿಯೋಳ್ ಶಿವಾನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವ ಯೋಗಿಯಾರನೆ ನಿರುತ ಯೋಧದಿ ಯೋಗಿಗಳ ದಾತಾರೆ ರಾಜ ಯೋಗ ಕೊಡೆಯನು ವರಸಿದ ನಂದ ಗುರುವರನು ಆತನಾನಿಸ ನಿಶ್ಚನಾರನೆ ಪಾತಗಳು ಪವಿತ್ರ ಸರ್ವ ದೂತ ಶ್ರೀ ಗುರು ಚಿದಾನಂದವ ದೂತ ಗುರುವೇನಾಗ್ನೇನೆ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ ಪಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಸಿದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖ್ಯ ಸಾಕ್ಷಾರತಾನಾಗಿ ಬುದ್ಧಿವಂತರು ಓದಿದ ವಿಧಿಸಿದ್ದ ಪಡೆಯಲ್ಕೆ ಗದ್ದಿ ಹೇಳಿದ ದೇವಿ ಚರಿತ ದೇವಿ ಜಗವೆಲ್ಲ ಜ್ಞಾನ ಸಿಂಧುವು ಮಾರ್ಗ ತಿಳಿದೊಡೆ ಜ್ಞಾನ ಸಿಂಧುವು ಹೇಳಿರುವೇನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳುಕೊಳ್ಳಿ ಏನು ಕಾಮ್ಯವು ಬೇಡದೊಡೆ ನೀವು ಧ್ಯಾನಿಸಿರಿ ಈ ದೇವಿ ಚರಿತ ಶೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು
ಮೋಕ್ಷ ಕಾಮ್ಯದು ಯಾಹುರಿಹಿದಾಪೇಕ್ಷಿಸಿದನೆ ಸಿದ್ಧಿಯಾಗ ವೀಕ್ಷಿಸಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಕವು ವೃಕ್ಷಕವು ಭೂತವು ರಾಕ್ಷಸರು ಮೃಗವಾದ ಮೊದಲ ವಾಕ್ಷಣದಿ ಭಯವಹು ದಯಿಸಿ ದೇವಿ ಚರಿತೆ ಇದು ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ ಕೊಡುವ ಕೊಂಬಾಗಲಿ ಚರಿತೆ ಸ್ಮರಿಸಿದೊಡೆ ಬಿಡುಗಳವನಿಯು ದೇವಿಯ ಬಗೆ ಕೊಡುವಳೈ ಬೇಡಿದ್ದ ಪದಗಳ ನಡೆದು ಬಿಡಿದೆ ದಯಾಸಾಗ ವಲ್ಲ ಭಕ್ತರಿಗೆ ಚಿಂತೆಯು ಚಿಂತಾಮಣಿಯಿದು ಅಂತು ಕಾಮಕ್ಕೆ ಕಾಮದೇನಿ ಅಂತು ಕಲ್ಪನೆ ಕಲ್ಪದ್ರುಮಮು ತಾನಿದು ಸಂತತವು ಸುಖ ಭೋಗ್ಯ ಭಾಗ್ಯವು ಇಂತು ಮೆರೆವವು ದೇವಿಕರಣ ಎಂತು ಪೇಳುವೆ ದೇವಿ ಚರಿತೆಯ ಗ್ರಂಥ ಮಹಿಮೇನು ಸಾಧನಾದವು ಕಾಮ್ಯಗಳು ತಾವು ಸಾಧನಾಗವು ದೇವಿ ಚರದು ವಾದಿಗಳು ಮುಖ ಭಂಜನಾಗರು ಶತ್ರುನಾಶರು ಕಾದು ಇರ್ಪಳು ದೇವಿ ನಿತ್ಯದಿ ಓದು ಧ್ಯಾನಿ ಚರಿತವನ ಸಹೋದರರ ಸಂಪತ್ ಸಹಿತ ರಕ್ಷಿಪಳು ಭೂತ ಗ್ರಹದೊಳಗಂತವಿರಲ ಭೂತವೋ ಓದು ದೇವಿ ಚರತದ ಮಾತು ಕೇಳಿದರೆ ಬಿಡುವುದೈ ಮಹಾಗ್ರಹವು ಹೊರಮನೆಯ ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರವನ್ನು ಓದು ಯಾತರದ ಭಯವು ಸರ್ವವು ವಶಕರು ಇಹುದು ಬಡಿದಿರಲು ಭೂತವದು ಅವನಿಂಗಿಡಲು ಬೇಕೈ ಭಸ್ಮವೆಂದ ನುಡಿಯಬೇಕು ಸಮಗ್ರ ಗ್ರಂಥ ವದಲಿಂದನೆ ಭಸ್ಮ ಇಡಲು ಬೇಕಿ ತರದಿ ದಶ ದಿನ ಬಿಡುವುದೈ ಮಹಾಭೂತ ಬಿಡಿದವನೇ ಪಠಿಸಿದರೆ ಬಿಡುವುದು ಸತ್ಯ ಸತ್ಯವಿದು ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲೇಬೇಕು ಈ ಸಂದೇಹಿಲ್ಲದೆ ಒಂದು ಸಂವತ್ಸರವು ಓದಿದೊಡೆ ಅಂದು ಪ್ರತ್ಯಕ್ಷಗಳು ದೇವಿಯು ಒಂದು ಕಂದವನೋದಿದೊಡೆ ಗೋ ಎಂದು ಕೊಡುವಳು ಫಲವದೆಂದದು ನಂಬು ಜಗವೆಲ್ಲ ಆಸನದ ದಿಕ್ಕುಳನರಿದ ಆಸನದು ಕಾಮಂತೆ ಓದ ವಾಸವಾಹುದು ಫಲವು ಸಂಶಯವಿಲ್ಲ ಇದರಲ್ಲಿ ವಾಸನೆಯ ಸುಗಂಧ ಪುಷ್ಪಗಳ ಸುದೀಪ ದೀಪವಿರದ ಈ ಪರಿ ದೇವಿ ಮಹತ್ಮಿ ಓದುವುದು ಪೂಜೆಯೇ ಮಾಡಿ ಓದಬೇಕಿದು ಪೂಜಿಸಿದಲುದವಾದ ಭಾರತ್ ಪೂಜಿಸದಲಧ್ಯಾಯಗಳ ಭಕ್ತಿಯಲೇ ಪೂಜಿಸುತ್ತಲಿದನೋದಿನಾದಡೆ ರಾಜನಾಗನು ದೇವಿ ದಯದಲ್ಲಿ ಸೋದಿಗವೆ ತಾನೆಂದು ಪರಮೇಶ್ವರಿಯ ಕರುಣದಲ್ಲಿ ಓದುವುದು ನಿತ್ಯಾಗದಿದ್ದೊಡೆ ಓದುವುದು ತದಗಮಿಷ್ಟಿಯಲ್ಲಿ ಮತ್ತು ಓದುವುದು ನವಮೇಲಿ ಚತುರ್ದಶಿ ಪೌರ್ಣಿಮೆ ಅಮಾವಾಸ್ಯ ಓದುವುದು ಭೃಗು ಭೌಮ್ಯವಾರದಲ್ಲಿ ಓದುವುದು ನವರಾತ್ರಿ ಓದಿದೊಡೆ ಮಹಾಪುಣ್ಯ ನಿಷ್ಠದ ಓದು ಫಲವಿದು ಅವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಗ ದೇವಿ ಚರಿತವನಿದನು ನಿತ್ತಲೋದಿಕೊಂಡಿರಲು ಈ ಬಳೈ ಬೇಡಿದ್ದ ಬಯಕೆಗಳಾವ ಪ್ರಯೋಗಗಳಂಗಳಾದ ತಾವು ಶೀಘ್ರ ತರುವುದು ದೃಢ ಸಾಕ ಪಠಿಸುವುದು ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುವುದು ಒಂದೆರಡು ನಾಲ್ಕಗೆ ದೇವಿ ಬಹಳಿಯುವುದು ಇಂದು ಕೇಳಿರಿಯಪ್ಪೆಂದೇ ನಿತ್ಯದಲ್ಲಿ ಓದಿಕೊಳ್ಳಿ ಸಂದೇಹ ಇಲ್ಲದೆ ತಾನು ಗುರು ಚಿದಾನಂದವಿದು ಇತಿ ಅಧ್ಯಾಯ ಸಂಪೂರ್ಣಂ ಶ್ರೀ ದೇವಿ ಪುರಾಣ ಶಿವ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಮಹಾದೇವ. ಚಿದಾನಂದ ಅವಧೂತರು ಶ್ರೀದೇವಿಯ ಪುರಾಣವನ್ನ ಬರಿಬೇಕಾಗಿತ್ತಂದ್ರೆ ಪೀಠಿಕಾ ಅಧ್ಯಾಯದೊಳಗ ತಮ್ಮ ಗುರುಗಳಾಗಿರ್ತಕ್ಕಂಥ ಕೊಂಡಪ್ಪ ಗುರುಗಳ ಸ್ಮರಣೆಯನ್ನ ಮಾಡ್ತಾರೆ. ಯಾವ ತರನಾಗಿ ಗುರುವಿನ ಸ್ಮರಣೆಯನ್ನ ಮಾಡ್ತಾರೆ, ಯಾಕೆ ಗುರುವಿನ ಸ್ಮರಣೆಯನ್ನ ಮಾಡಬೇಕು ಅಂತಕ್ಕಂಥ ವಿಷಯಗಳನ್ನೆಲ್ಲ ಕೂಡ ನಾಳೆ ದಿವಸ ನಾವು ತಿಳಿದುಕೊಳ್ಳೋಣ ಅಂತ ಹೇಳಿ ಇವತ್ತಿನ ದಿವಸ, ಇವತ್ತು ಪುರಾಣ ಕೇಳಕ್ಕೆ ನೀವೆಲ್ಲ ಬಂದಿರಿ ಹೌದಾ? ಕೆಲವರ ಮನೋಭಾವ ಹೆಂಗಿರ್ತದ ಅಂತಂದ್ರ, ಎಷ್ಟೋ ಜನಗಳ ಮನೋಭಾವ ಹೆಂಗಿರ್ತದ, ಪುರಾಣ ಅಂತೀರಿ, ಪುರಾಣ ಪ್ರವಚನ ಅಂತೀರಿ, ನಮಗೆ ಎಷ್ಟೋ ಕಷ್ಟಗಳು ಇರ್ತಾವ, ಪುರಾಣ ಪ್ರವಚನ ಕೇಳಿದ್ರೆ ನಮ್ ಕಷ್ಟ ಹೊಕ್ಕಾವೇನ್ರಿ?
ಸುಮ್ಮ ಹೇಳ್ತಾರ ಅಲ್ಲಿ ಹೋಗಿ ಕುಂದ್ರದಂತ ಒಂದ್ ತಾಸು ಕುಂದಿರ್ಬೇಕಂತ ಕೇಳ್ಬೇಕಂತ ಕೇಳಿದ್ರೆ ನಮ್ ಕಷ್ಟ ಹೋಗ್ತಾವೇನ್ರಿ ಅಂತ ಪ್ರಶ್ನೆ ಮಾಡೋರು ಬಹಳ ಮಂದಿ ಇರ್ತಾರ. ಇಂಥವ್ ಮನೋಭಾವ ಇದ್ದವರು ಬಹಳ ಮಂದಿ ಇರ್ತಾರ. ಹೌದ್ರಿ, ಇರ್ತಾರಿಲ್ರಿ? ಎಷ್ಟೋ ಮಂದಿ ಇರ್ತಾರ. ಏನ್ರಿ ಜರ ಪುರಾಣ ಕೇಳಿದ್ರೆ ನಮ್ದಷ್ಟು ಸಾಲ ಐತಿ ಹೋಗುತ್ತನ್ರಿ, ನನಗೆ ಇಷ್ಟು ಕಷ್ಟ ಬಂದತ್ ಹೋಗುತ್ತನ್ರಿ ನಿಮ್ ಪುರಾಣ ಕೇಳಿದ್ರ? ಹೌದಾ? ಹಿಂಗ್ ಕೇಳೋರು ಇರ್ತಾರ. ಆದ್ರೆ ವಿಚಾರ ಮಾಡ್ರಿ ನೀವು, ಈಗ ಮಳೆಗಾಲ, ಹೌದಾ, ಮಳಿ ಬರುತ್ತ, ಜೋರಾಗಿ ಮಳಿ ಬರಾಕತ್ತದೆ. ಜೋರಾಗಿ ಮಳಿ ಬರಾಗ ನೀವು ಹೊರಗೆ ಹೋಗ್ಬೇಕಾಗಿದೆ ಅಲ್ಲ, ಹೆಂಗ್ ಹೋಗ್ತೀರಿ ಹೊರಗ? ಛತ್ರಿ ಹಿಡ್ಕೊಂಡು ಹೋಗ್ತೀರಿ. ಹೌದಾ? ಛತ್ರಿ ಹಿಡ್ಕೊಂಡು ಹೋಗ್ತೀರಿ ನೀವು. ಆ ಛತ್ರಿಗೆ ಏನ್ರ ಮಳಿ ನೀವು ಬರ್ಲಾರಂಗ್ ಮಾಡ್ತಕ್ಕಂಥ ಶಕ್ತಿ ಐತೇನ್ರಿ? ಇಲ್ಲ. ಆದ್ರ ಆ ಛತ್ರಿಗೆ ಒಂದು ಶಕ್ತಿ ಐತಿ. ಏನ್ ಶಕ್ತಿ ಐತಿ? ಬೀಳ್ತಕ್ಕಂಥ ಮಳೆ ಹನಿಗಳು ನಿಮ್ಮ ಮೈ ಮ್ಯಾಗ ಬೀಳಾರಂಗ ನೋಡ್ತಕ್ಕಂಥ ಶಕ್ತಿ ಆ ಛತ್ರಿಗೆ ಐತಿ. ಹೌದಾ? ಹಂಗ ಪುರಾಣ ಪ್ರವಚನಕ್ಕ, ಈ ದೇವಿ ಪುರಾಣಕ್ಕ ನಿಮ್ಮ ಕಷ್ಟಗಳನ್ನ ತೀರ್ಸ್ತಕ್ಕಂಥ, ನಿಮ್ಮ ಸಾಲವನ್ನ ತೀರ್ಸ್ತಕ್ಕಂಥ ಶಕ್ತಿ ಇರ್ತಿದ್ರು ಕೂಡ ಆ ಕಷ್ಟಗಳನ್ನ ಹೆಂಗ ಪರಿಹಾರ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನ ದಾರಿಯನ್ನ ತೋರ್ತಕ್ಕಂಥ ಶಕ್ತಿ ಎದ್ರೊಳಗೈತೆ ಅಂದ್ರ ಅದು ಶ್ರೀದೇವಿಯ ಪುರಾಣದೊಳಗೈತಿ. ಅದಕ್ಕೆ ನಾವು ಪುರಾಣವನ್ನ ಕೇಳಬೇಕು. ಆ ಪುರಾಣ ನಮಗೊಂದು ದಾರಿಯನ್ನು ತೋರಿಸ್ತದ. ಅಂತ ದಾರಿಯನ್ನ ನಾವು ಇವತ್ತು ಬರೀ ಪ್ರಾರಂಭ, ಇದು ಪ್ರಾರಂಭಕ್ಕೆ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಹಿಂಗ ಸ್ವಲ್ಪ ಆಗ್ತಿರ್ತಾವ. ಆದ್ರೆ ನಾಳೆಯಿಂದ ಮಾತ್ರ ಸರಿಯಾದ ಸಮಯ 7 ಗಂಟೆಗೆ ಪ್ರಾರಂಭ, ಸಂಗೀತ 7 ಗಂಟೆಗೆ ಪ್ರಾರಂಭ, 7ವರೆಗೆ ಪ್ರವಚನ ಪ್ರಾರಂಭ, ಶ್ರೀದೇವಿ ಪುರಾಣ ಪ್ರಾರಂಭ ಆಗ್ತದೆ. ಎಲ್ಲರೂ ಕೂಡ ಅಷ್ಟ ಮಂದಿಗೆ ಇಷ್ಟ ಮಂದಿ ಅಲ್ಲ, ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ಬಹಳ ದಿವಸ ಇರಂಗಿಲ್ರಿ. ತಿಂಗಳಗಟ್ಲೆ ಹಚ್ಚಾಕತ್ತಿಲ್ಲ ನಾವು. ಹಚ್ಚೋದ 9 ದಿವಸ. ಆ 9 ದಿವಸದೊಳಗೆ 1 ದಿವಸ ಹೋಗ್ಯದ, ಇನ್ನೊಂದು 8 ದಿವಸ ಐತಿ. ಆ 8 ದಿವಸ ನಾವು ಆ ದೇವಿಯ ಪುರಾಣವನ್ನು ಕೇಳಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ನಾವು ಜ್ಞಾನವಂತರ ಆಗಬೇಕು ಅಂತಕ್ಕಂಥ ವಿಷಯವನ್ನು ಹೇಳಿ, ಶ್ರೀದೇವಿಯ ಪುರಾಣ ಎಂಬುದೊಂದು ಹೊಳಿ, ಇದರೊಳಗ ನೀನು ಇಳಿ ಅವಗುಣಗಳನ್ನ ತೊಳಿ, ನೀನಾರಂಭುವುದನ್ನ ನೀನು ತಿಳಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿವರೆಗೆ ಸಾಗಿ ಬಂದಿರತಕ್ಕಂಥ ಆ ದೇವಿಯ ಪುರಾಣದ ಸೇವೆಯನ್ನ ಪೂಜ್ಯರ ಪಾದಕ್ಕೆ ಸಮರ್ಪಣೆಯನ್ನ ಮಾಡ್ತೇವೆ. ಜೈ ಮಂಗಲಂ, ಜೈ ನಮಃ ಪಾರ್ವತೀ ಈಶ್ವರರ ಮಹಾದೇವ.